ರಾಜ್ಯದಲ್ಲಿ ಅಗತ್ಯ ವಸ್ತುಗಳ ಬೆಲೆ ದುಬಾರಿಯಾಗಿದೆ. ದಾವಣಗೆರೆಯಲ್ಲಿ ಕಾಂಗ್ರೆಸ್ ಬೃಹತ್ ಪ್ರೊಟೆಸ್ಟ್ ಅನ್ನು ನಡೆಸ್ತಾ ಇದೆ. ಜಯದೇವ ವೃತ್ತದಲ್ಲಿ ಕೇಂದ್ರ ಸರ್ಕಾರದ ವಿರುದ್ಧ ಕಿಡಿಕಾರ್ತಾ ಇದ್ದಾರೆ. ಪೆಟ್ರೋಲ್, ಗೊಬ್ಬರ ಸೇರಿ ಹಲವು ವಸ್ತುಗಳ ದರ ಏರಿಕೆಯಾಗಿದೆ. ಮೋದಿ ಸರ್ಕಾರದ ವಿರುದ್ಧ ಪೋಸ್ಟರ್ ಅನ್ನು ಹಿಡಿದು ಪ್ರತಿಭಟನೆಯನ್ನ ನಡೆಸಲಾಗ್ತಾ ಇದೆ. ಒಂದು ಕಡೆ ಯುದ್ಧದ ಎಫೆಕ್ಟ್ನಿಂದಾಗಿ ಭಾರತದಾದ್ಯಂತ ಪೆಟ್ರೋಲ್, ಡೀಸೆಲ್ ದರದಲ್ಲಿ ಬಹಳ ರೇಟ್ ಏನಿದೆಯಲ್ಲ ಅದು ಹೆಚ್ಚು ಕಡಿಮೆ ಆಗ್ತಾನೆ ಇದೆ. ಕಡಿಮೆ ಆಗೋದಿರಲಿ, ಬಹಳ ಏರಿಕೆ ಆಗ್ತಾನೆ ಹೋಗ್ತಾ ಇದೆ. ಸೊ ಹಾಗಾಗಿ ತಿಂಗಳಲ್ಲಿ 4-5 ಬಾರಿ ಏರಿಕೆಯನ್ನ ಮಾಡಿದ್ದೀರಿ ಅಂತ ಹೇಳಿ ತಮ್ಮ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಮುಂದಿನ ದಿನಗಳಲ್ಲಿ ಯುದ್ಧ ಮುಂದುವರೆದುಕೊಳ್ತಾ ಹೋಗ್ತಾ ಇದ್ರೆ ಮತ್ತೆ ದರ ಏರಿಕೆಯ ಬಿಸಿ ತಟ್ಟುವಂತಹ ಎಲ್ಲ ಲಕ್ಷಣಗಳು ಕೂಡ ಕಾಣಸಿಗ್ತಾ ಇದೆ. ಮುಂದಿನ ದಿನಗಳಲ್ಲಿ 5% ಏರಿಕೆ ಮಾಡಬೇಕು ಅನ್ನುವಂತಹ ಮಾತುಗಳು ಕೂಡ ಕೇಳಿಬರ್ತಾ ಇದೆ. ಸೊ ಹಾಗಾಗಿ ಈ ಏರಿಕೆಯಾಗ್ತಾ ಇರುವಂತಹ ಹಿನ್ನೆಲೆಯಲ್ಲಿ ಜಯದೇವ ವೃತ್ತದಲ್ಲಿ ಕೇಂದ್ರ ಸರ್ಕಾರದ ವಿರುದ್ಧ ಇದೀಗ ಕಿಡಿಕಾರಲಾಗ್ತಾ ಇದೆ. ಪೆಟ್ರೋಲ್, ಡೀಸೆಲ್ ದರ ಏರಿಕೆಯಾಗಿದೆ. ಒಂದು ಕಡೆ ಆಹಾರ ಪದಾರ್ಥಗಳು ಕೂಡ ಏರಿಕೆಯಾಗಿದೆ. ಇದೇ ರೀತಿಯಾಗಿ ದರ ಏರಿಕೆ ಆಗ್ತಾ ಹೋದರೆ ಜನಸಾಮಾನ್ಯರ ಬದುಕು ಹೇಗೆ ಅನ್ನುವಂತಹ ಪ್ರಶ್ನೆ ಮಾಡ್ತಾ ಇದ್ದಾರೆ. ತೊಲಗಲಿ 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 ಬಡವರ ವಿರೋಧಿ ಬಿಜೆಪಿ ಸರ್ಕಾರಕ್ಕೆ ಈ ದೇಶದಲ್ಲಿ ಅತ್ಯಧಿಕ ಬೆಲೆ ಅಂತ ಹೇಳಿ ಇವತ್ತು ಆಡಳಿತಕ್ಕೆ ಬಂದಂತ ನರೇಂದ್ರ ಮೋದಿ ಅವರು 100 ದಿನ ಕಾಲಾವಕಾಶ ಕೇಳಿದ್ರು. ಇವತ್ತು 100 ದಿನ ದಾಟಿ ಇವತ್ತು 3ನೇ ಬಾರಿ ಪ್ರಧಾನಮಂತ್ರಿ ಆದ್ರೂ ಸಹ ಇವತ್ತು ಈ ದೇಶದ ಪರಿಸ್ಥಿತಿಯನ್ನೇ ಅರ್ಥ ಮಾಡ್ಕೊಂಡು ಆಗ್ತಕ್ಕಂಥ ಪರಿಸ್ಥಿತಿಯಲ್ಲಿ ಇವತ್ತು ಬಿಜೆಪಿಯ ನೇತೃತ್ವವನ್ನು ವಹಿಸಿಕೊಂಡಿರತಕ್ಕಂಥ ನರೇಂದ್ರ ಮೋದಿ ಅವರಿದ್ದಾರೆ. ಇವತ್ತು ಇವರು ಬೇರೆ ವಿದೇಶ ಪ್ರಯಾಣವನ್ನ ಮಾಡ್ಕೊಂತ ಇವತ್ತು ಈ ದೇಶದ ಜನಗಳಿಗೆ ನೀವು ಅಡಿಗೆ ಎಣ್ಣೆ ಕಮ್ಮಿ ಉಪಯೋಗಿಸ್ರಿ, ಪೆಟ್ರೋಲ್ ಕಮ್ಮಿ ಉಪಯೋಗಿಸ್ರಿ, ಡೀಸೆಲ್ ಕಮ್ಮಿ ಉಪಯೋಗಿಸ್ರಿ, ಟ್ರೈನಲ್ಲಿ ಹೋಗ್ರಿ, ಬಸ್ಸಲ್ಲಿ ಹೋಗ್ರಿ ಅಂತ ಹೇಳಿ ಉಪದೇಶವನ್ನ ಮಾಡ್ತಾ ಇದ್ದಾರೆ. ಒತ್ತುವ ಈ ದೇಶದ ಜನಗಳಿಗೆ ನಾವು ಯಾವ ರೀತಿ ಆಡಳಿತವನ್ನ ಸುಧಾರಣೆ ಮಾಡಬೇಕು, ಯಾವ ರೀತಿಯ ಒಂದು ಜನಗಳಿಗೆ ಅನುಕೂಲತೆಯನ್ನ ಮಾಡಿಕೊಡ್ಬೇಕು ಅನ್ನೋದ್ರ ಬಗ್ಗೆ ಇವತ್ತಿಗೂ ಸಹ ಒಂದು ಚರ್ಚೆಯನ್ನ ಮಾಡ್ತಾ ಇಲ್ಲ. ಇವತ್ತು ಸಾರ್ವಜನಿಕವಾಗಿ ಸಹ ಒಂದು ಪತ್ರಿಕಾ ಮಾಧ್ಯಮದಲ್ಲಿ ಸಹ ಮಾತಾಡ್ತಕ್ಕಂಥ ಒಂದು ವ್ಯವಸ್ಥೆಯನ್ನ ಇವತ್ತು ಈ ಬಿಜೆಪಿಯವರು ಇಟ್ಕೊಂಡಿಲ್ಲ. ಇಂಥ ಭ್ರಷ್ಟ ಬಿಜೆಪಿಯವರು ಇವತ್ತು ಈ ದೇಶದ ಒಂದು ಆಡಳಿತವನ್ನ ದುರ್ಬಲಗೊಳಿಸೋದ್ರ ಜೊತೆಗೆ ಇವತ್ತು ಏನು ಪೆಟ್ರೋಲ್, ಡೀಸೆಲ್, ಇವತ್ತು ಮತ್ತೆ ರೈತರು ಉಪಯೋಗಿಸ್ತಕ್ಕಂಥ ಗೊಬ್ಬರ, ಇವತ್ತು ಗೊಬ್ಬರದ ಬೆಲೆಯನ್ನು ಸಹ ಇವತ್ತು ರೈತರು ಎಲ್ಲಾ ಕಡೆಯೂ ಸಹ ಪ್ರತಿಭಟನೆಯನ್ನ ಮಾಡ್ತಾ ಇದ್ದಾರೆ. ಇವತ್ತು ಗೊಬ್ಬರದ ಬೆಲೆಯನ್ನು ಸಹ ಜಾಸ್ತಿಯನ್ನ ಮಾಡಿದ್ದಾರೆ. ಗ್ಯಾಸ್ ಈ ಒಂದು ದಿನದಲ್ಲಿ 4 ಬಾರಿ ಗ್ಯಾಸ್ ಬೆಲೆಯನ್ನ ಜಾಸ್ತಿ ಮಾಡಿ ಬರ್ತಕ್ಕಂಥ ಗ್ಯಾಸ್ ಬೆಲೆಯನ್ನು ಸಹ 64-65 ರೂಪಾಯಿ ಬೆಲೆಯನ್ನು ಸಹ ಜಾಸ್ತಿಯನ್ನ ಮಾಡಿ ಇವತ್ತು ಜನಗಳಿಗೆ ಒಂದು ಹೊರೆಯನ್ನ ಮಾಡ್ತಿರ್ತಕ್ಕಂಥದ್ದು ಈ ಬಿಜೆಪಿಯವರು. ಇವತ್ತು ಏನು ಈ ದೇಶದ ಜನಗಳಿಗೆ ಮಂಕುಬೂದಿ ಹೆಚ್ಚನ್ನ ಎರಿಸಿದ್ರು. ಇವತ್ತು ವರ್ಷಕ್ಕೆ 2 ಕೋಟಿ ನಾವು ಉದ್ಯೋಗ ಸೃಷ್ಟಿ ಮಾಡ್ತೇವೆ ಅಂದ್ರು. ಇವತ್ತು ಜನಗಳಿಗೆ, ರೈತರಿಗೆ ನಾವು ಅನುಕೂಲ ಮಾಡಿಕೊಡ್ತೇವೆ ಅಂತ ಹೇಳಿದ್ರು. ಇವತ್ತು ರೈತರು ನಮ್ಮ ದೇಶದ ಬೆನ್ನೆಲುಬು ಅಂತಾರೆ. ಇವತ್ತು ರೈತರ ದಾವಣಗೆರೆ ಜಿಲ್ಲೆಯಲ್ಲಿ ಕುಡಿಯುವ ನೀರಿಗಾಗಿ ಹಾಹಾಕಾರ ಶುರುವಾಗಿದೆ. ನಿರ್ಲಕ್ಷ್ಯ ವಹಿಸಿದಂತಹ ಅಧಿಕಾರಿಗಳ ವಿರುದ್ಧ ಗ್ರಾಮಸ್ಥರು ಕಿಡಿಕಾರ್ತಾ ಇದ್ದಾರೆ. ತಾಲೂಕು ಪಂಚಾಯಿತಿ ಇಒ, ಪಿಡಿಒ ಕೂರಿಸಿಕೊಂಡು ತಮ್ಮ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಜಗಳೂರು ತಾಲೂಕಿನ ಮರೇನಹಳ್ಳಿ ಗ್ರಾಮದಲ್ಲಿ ಪ್ರತಿಭಟನೆಯನ್ನ ನಡೆಸಲಾಗ್ತಾ ಇದೆ. ಇಒ ಕೆಂಚಪ್ಪ, ಪಿಡಿಒ ಕೊಟ್ರೇಶ್ಗೆ ಆಕ್ರೋಶದ ಬಿಸಿ ತಟ್ತಾ ಇದೆ. ಕುಡಿಯುವ ನೀರಿಗೆ ಇಟ್ಟಿದ್ದಂತಹ ಹಣವನ್ನ ದುರ್ಬಳಕೆ ಮಾಡಿಕೊಂಡಿದ್ದಾರೆ ಅನ್ನುವಂತಹ ಆರೋಪ ಕೇಳಿ ಬರ್ತಾ ಇದೆ. 1 ತಿಂಗಳಾದ್ರೂ ಕೂಡ ನೀರಿನ ಸಮಸ್ಯೆ ಏನಿದೆ ಅದನ್ನ ಇಲ್ಲಿವರೆಗೂ ಕೂಡ ಬಗೆಹರಿಸಿಲ್ಲ ಅಂತ ಹೇಳಿ ಗ್ರಾಮಸ್ಥರು ತಮ್ಮ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಕುಡಿಯುವ ನೀರಿಗಾಗಿ ಜನ ಯಾವ ರೀತಿಯಾಗಿ ಪರಿತಪಿಸ್ತಾ ಇದ್ದಾರೆ ಅನ್ನೋದನ್ನ ಗಮನಿಸ್ತಾ ಇದ್ದೀವಿ. ಸರ್ಕಾರಗಳು ಜಲಜೀವನ್ ಮಿಷನ್ ಅಂತ ಹೇಳ್ತಾರೆ, ಕೋಟಿ ಹಣವನ್ನ ಬಿಡುಗಡೆ ಮಾಡ್ತಾರೆ. ಆದ್ರೆ ಮರೇನಹಳ್ಳಿಯಲ್ಲಿ ನೋಡಿ ಯಾವ ರೀತಿಯಾಗಿ ಜನ ತಮ್ಮ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಏನ್ ಕೇಳ್ತಾ ಇದ್ದಾರೆ? ಮೂಲಭೂತ ಹಕ್ಕನ್ನ ಕೇಳ್ತಾ ಇದ್ದಾರೆ. ಕುಡಿಯೋಕ್ ನೀರು ಬೇಕು ಅಂತ ಹೇಳಿ ಕೇಳ್ಕೊಳ್ತಾ ಇದ್ದಾರೆ. ಕುಡಿಯೋ ನೀರು ಕೊಡೋದಕ್ಕೆ ಕಷ್ಟ ಅಂತಂದ್ರೆ ಹೇಗೆ ಅಂತ ಹೇಳಿ ಪ್ರಶ್ನೆ ಮಾಡ್ತಾ ಇದ್ದಾರೆ. ಯಾರು ಮಾತಾಡೋಲ್ಲ, ಸುಮ್ಮನೆ ಮಾತಾಡ.